ಹುಬ್ಬಳ್ಳಿಯ ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣವನ್ನ ಬಿಜೆಪಿ ಗಂಭೀರವಾಗಿ ಪರಿಗಣಿಸಿದ್ದು ಹೋರಾಟಕ್ಕೆ ಚಳುವಳಿಯ ಸ್ವರೂಪ ಕೊಟ್ಟಿದೆ. ನಾನೂ ಕರಸೇವಕ ನನ್ನನ್ನೂ ಬಂಧಿಸಿ ಅಂತ ಬಿಜೆಪಿ ಮುಖಂಡರು ಅಭಿಯಾನವನ್ನ ಶುರು ಮಾಡಿಕೊಂಡಿದ್ದಾರೆ. ಆದ್ರೆ ಇತ್ತ ಕಾಂಗ್ರೆಸ್ ನಾಯಕರು ಮಾತ್ರ ಇದಕ್ಕೆಲ್ಲ ಡೋಂಟ್ ಕೇರ್ ಅಂತಿದ್ದಾರೆ. ರಾಜಕಾರಣದಲ್ಲಿ ಕರಸೇವಕರ ಬಂಧನ ಪಾಲಿಟಿಕ್ಸ್. ನಾನೂ ಕರಸೇವಕ ನನ್ನನ್ನು ಬಂಧಿಸಿ. ರಾಜ್ಯಾದ್ಯಂತ ಬಿಜೆಪಿ ನಾಯಕರ ಅಭಿಯಾನ. ಹುಬ್ಬಳ್ಳಿಯ ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣವನ್ನ ಬಿಜೆಪಿ ಗಂಭೀರವಾಗಿ ಪರಿಗಣಿಸಿದ್ದು ಹೋರಾಟಕ್ಕೆ ಚಳುವಳಿಯ ಸ್ವರೂಪವನ್ನ ನೀಡಿದೆ. ನಾನು ಕರಸೇವಕ ನನ್ನನ್ನ ಬಂಧಿಸಿ ಅಂತ ಬಿಜೆಪಿ ಮುಖಂಡರು ಅಭಿಯಾನವನ್ನ ಶುರು ಮಾಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರ ಠಾಣೆಯ ಮುಂದೆ ಸುನಿಲ್ ಕುಮಾರ್, ಚಿಕ್ಕಮಗಳೂರಿನ ಠಾಣೆಯ ಮುಂದೆ ಸಿಟಿ ರವಿ ಏಕಾಂಗಿ ಪ್ರತಿಭಟನೆಯನ್ನ ನಡೆಸಿ ನಮ್ಮನ್ನ ಬಂಧಿಸಿ ಅಂತ ಸರ್ಕಾರಕ್ಕೆ ಸವಾಲನ್ನ ಹಾಕಿದ್ರು. ಶಿವಮೊಗ್ಗದಲ್ಲಿ ಶಾಸಕ ಚನ್ನಬಸಪ್ಪ ನೇತೃತ್ವದಲ್ಲಿ ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಸಿದ್ದರಾಮಯ್ಯ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತ ಸುನಿಲ್ ಕುಮಾರ್, ಸಿಟಿ ರವಿ ಆಕ್ರೋಶವನ್ನ ಹೊರಹಾಕಿದ್ರು. ಶ್ರೀಕಾಂತ್ ಪೂಜಾರಿ ರಿಲೀಸ್ ಮಾಡೋವರೆಗೆ ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ರು. ಸುನಿಲ್ ಕುಮಾರ್ ಮಾತನಾಡುತ್ತಿರುವಾಗಲೇ ಅವರನ್ನ ಪೊಲೀಸರು ಬಲವಂತವಾಗಿ ವಶಕ್ಕೆ ಪಡೆದ್ರು. ಶ್ರೀಕಾಂತ್ ಮೇಲೆ ಎಷ್ಟು ಕೇಸಲ್ಲಿ ಶಿಕ್ಷೆಯಾಗಿದೆ ಬಹಿರಂಗಪಡಿಸಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸವಾಲೆಸೆದ್ರು. ಸೋನಿಯಾ, ರಾಹುಲ್, ಡಿಕೆ ಶಿವಕುಮಾರ್ ಮೇಲೆ ಕೇಸ್ ಆದಾಗ ನೀವೇನ್ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ಕರಸೇವಕರನ್ನ 31 ವರ್ಷದ ನಂತರ ವಿನಾಕಾರಣ ಬಂಧನಕ್ಕೆ ಒಳಪಡಿಸಿದೆ. ಹಾಗಾಗಿ ನಾನು ಕರಸೇವಕ, ಹಾಗೆ ಬಂಧಿಸೋದಿದ್ರೆ ನನ್ನನ್ನು ಬಂಧಿಸಿ ಅಂತ ನಾನೇ ಬಂದಿದ್ದೀನಿ. ನಾನು ಅಯೋಧ್ಯೆ ಕರಸೇವೆಗೆ ಹೋದವನು, ಬಂಧಿಸಬಹುದು. ಇದೊಂದು ಹಿಂದೂ ವಿರೋಧಿ ಸರ್ಕಾರ. ರಾಮ ಭಕ್ತರನ್ನ, ಕರಸೇವಕರನ್ನ ಬಂಧನ ಮಾಡೋದ್ರ ಮುಖಾಂತರ ಹಿಂದೂಗಳನ್ನ ಬೆದರಿಸುವಂತ ಕಾರ್ಯತಂತ್ರವನ್ನ ಸರ್ಕಾರ ಮಾಡ್ತಾ ಇದೆ. ಸರ್ಕಾರ ರಾಮ ಭಕ್ತರನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ರಾಮ ಭಕ್ತರನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಅವರು ಯಾವ ಕೇಸಲ್ಲಿ ಇದ್ದಾರೆ? ಕ್ರಿಮಿನಲ್ ಕೇಸಲ್ಲಿ ಇದಾರಲ್ಲಪ್ಪ. ಸೋನಿಯಾ ಗಾಂಧಿ ಅವರು ಯಾವ ಕೇಸಲ್ಲಿ ಇದ್ದಾರೆ? ಡಿಕೆ ಶಿವಕುಮಾರ್ ಅವರು ಯಾವ ಕೇಸಲ್ಲಿ ಇದ್ದಾರೆ? ಇವರೆಲ್ಲರ ಮೇಲೆ ಕೇಸ್ ಆದಾಗ ನೀವೆಲ್ಲ ದೇಶವ್ಯಾಪಿ ಪ್ರತಿಭಟನೆ ಮಾಡಿದ್ರಲ್ಲ. ಅವ್ರ ಜೈಲುಗಳಿಂದ ಬಂದಾಗ ಅದ್ದೂರಿ ಸ್ವಾಗತವನ್ನ ಮಾಡಿದ್ರಿ ಕ್ರಿಮಿನಲ್ ಕೇಸಿಂದ ಆಚೆ ಬಂದವ್ರಿಗೆ. ಹಂಗಾದ್ರೆ ನಿಮ್ದು ಯಾವ ಸ್ಟ್ಯಾಂಡರ್ಡ್ ಸಿದ್ದರಾಮಯ್ಯನವರೇ? ಇನ್ನು ಇದೇ ವೇಳೆ ಬಿಜೆಪಿ ನಾನು ರಾಮಭಕ್ತ ನನ್ನನ್ನು ಬಂಧಿಸಿ ಸಿದ್ದರಾಮಯ್ಯನವರೇ ಅಂತ ಪೋಸ್ಟರ್ ರಿಲೀಸ್ ಮಾಡಿದೆ. ಇದನ್ನೇ ಕಮಲ ನಾಯಕರು, ಕಾರ್ಯಕರ್ತರೆಲ್ಲ ಡಿಪಿಯಾಗಿ ಬಳಸಿಕೊಂಡಿದ್ದಾರೆ. ಇಷ್ಟೆಲ್ಲ ಆಗ್ತಿದ್ರು ಬಿಜೆಪಿಯವರು ಎಷ್ಟೇ ಕೂಗಾಡ್ಲಿ, ಹೋರಾಟ ಮಾಡ್ಲಿ, ಕಾಂಗ್ರೆಸ್ ಮಾತ್ರ ಡೋಂಟ್ ಕೇರ್ ಅಂತಿದೆ. ಹುಬ್ಬಳ್ಳಿಯ ಶ್ರೀಕಾಂತ್ ಪೂಜಾರಿ ಬಂಧನವನ್ನ ಬಲವಾಗಿ ಸಮರ್ಥಿಸಿಕೊಂಡಿದೆ. ನಾವು ಈ ರಾಜ್ಯದಲ್ಲಿ ಕಾನೂನು ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅವರು ಕಾನೂನಿನ ಪ್ರಕಾರ ಕ್ರಮ ತಗೊಳ್ಬೇಕು, ಅದನ್ನು ಆ ಪೊಲೀಸ್ನವರು ತಗೊಂಡಿದ್ದಾರೆ. ಆದರೆ ಇವರು ಅನವಶ್ಯಕವಾಗಿ ಇದನ್ನು ಭಾಳ ದೊಡ್ಡ ಪ್ರಮಾಣದ ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಾ ಇರೋದನ್ನು ನಾವು ಹೇಗೆ ಸಹಿಸಬೇಕು? ಮಾಡಲಿ, ಅವ್ರು ಮಾಡೋದು ಅವ್ರು ಮಾಡಲಿ, ನಾವು ಮಾಡೋದು ನಾವು ಮಾಡ್ತೀವಿ. ಲೋಕಸಭೆಯ ಚುನಾವಣೆಯ ಹೊತ್ತಲ್ಲೇ ಕರಸೇವಕರ ಬಂಧನ ಪ್ರಕರಣ ಕಿಚ್ಚು ಜೋರಾಗಿದೆ. ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಕಾದ್ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.